ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇಷ್ಟೊತ್ತು ನಮ್ಮೂರಲ್ಲಿ ಶಿವರಾತ್ರಿ ಜಾತ್ರೆದೊಂದು ಮೀಟಿಂಗ್ ಇತ್ತು. ಬೆಳಿಗ್ಗೆ 10 ಗಂಟೆಗೆ ಹೋದಾನು, ಈಗ 2:30ಗೆ ಬಂದಿದ್ದೀನಿ. ಹಂಗಾಗಿ ಇವತ್ತೇನು ಕೆಲಸ ಇಲ್ಲ. ಲೇಖನ್ ಹೆಂಗಿರೋ ಅವ್ರ ಮನೆಗೆ ಬರೋಕೆ ಹೇಳಿದ್ದ. ಇವಾಗ ಅವ್ನು ಕಟ್ಟೆಗೆ ಬರ್ತಾನಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಅವನೇನೋ ಕೆಲಸ ಮಾಡ್ಸೋಣಂತ. ಅದೆಲ್ಲರೂ ಹೋಗಿ ಸುತ್ತಾಡ್ಕೊಂಡು ಬರೋಣ. ಏನೋ ಬಂದಾಯಿತು. ಇಲ್ಲೇ JCB ಕೆಲಸ ಮಾಡ್ತಾ ಐತೆ. ಇವಾಗ ಇಲ್ಲಿಂದ ಲೇಖನ್ ಮನೆ ಹತ್ರಕ್ಕೆ ಹೋಗಿ ಅಲ್ಲಿಂದ ಅವ್ರ ತೋಟಕ್ಕೆ ಹೋಗಿ ನೋಡ್ಕೊಬರ್ಬೇಕು ಏನೇನು ಕೆಲಸ ಮಾಡ್ಸೋನು ಅಂತ. ಇವಾಗ ಬೈಕಲ್ಲಿ ಬಂದ ಕರ್ಕೊ ಹೋಗೋಕ್ಕೆ. ಆಗಲೇ ಅವ್ರ ಊರಿಗೆ ಬಂದಿದ್ದೀವಿ, ಇನ್ನು ಅವ್ರ ಮನೆಗೆ ಹೋಗಿಲ್ಲ. ನೋಡೋಣ ಒಂದು ರೌಂಡು ಅವ್ರ ತೋಟಕ್ಕೆ ಹೋಗಿ ಮಾಡಿಸಿರೋ ಕೆಲಸಗಳು. ಇವಾಗ ಮನೆಯಿಂದ ಗದ್ದೆ ಕಡೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೋಗಿ ಗದ್ದೆ ಏನೇನಾಗಿದೆ ಅಂತ. ಇದು ಇವಾಗ ಗದ್ದೆ ಹತ್ರ ಏನೋ ಬಂದಾಯಿತು. ಅಲ್ಲಿ ಬಾವುಟ ಕಾಡಿಸೈತಲ್ಲ, ಅದು ಗದ್ದೆ. ಇವಾಗ ಈ ರೋಡಲ್ಲಿ ಹಂಗೆ ಇಳಿದು ಒಂದು ಸುತ್ತು ಬಳಸಿ ಹೋಗೋಣ. ಇವಾಗ ಬೆಟ್ಟದ ಹತ್ರದಿಂದ ಬಂದಿರೋದು. ನಡಿ ಹೋಗೋಣ. ಶೇಕ್ ಹಬ್ಬ ನೀರು ಮಾತ್ರ ನಿಧಾನಕ್ಕೆ. ಇಲ್ಲೊಂದು ಹೊಳೆ, ಚಿಕ್ಕ ಹೊಳೆ. ಇವಾಗ ನೋಡಿದ ಕೊಲ್ಲಿಯಲ್ಲೇ ಒಂದು ಬಿಸ್ಲೇರಿ ನೀರು ಕುಡಿಯೋ ಪಾಯಿಂಟ್ ಇದೆ. ಅಲ್ಲಿಗೆ ಹೋಯ್ತಾ ಇದ್ದೀವಿ. ಫುಲ್ಲು ಪ್ಯೂರ್ ನೀರು. ಇಲ್ಲೆಲ್ಲ ಫುಲ್ಲು ನೋಡಿ, ಇಲ್ಲಿ ಹೆಂಗೆ ಕೆಸರಾಗೋಗಿದೆ ನೀರು ಕಮ್ಮಿಯಾಗಿ. ಯಾರು ಗೊತ್ತಿಲ್ಲಲ್ಲ ಕಾಲಿಟ್ರೆ ಗಾನೆ. ಆಳ ಐತಂತೆ. ಮೇಲೆ ಮಾತ್ರ ನೋಡೋಕೆ ಗೊತ್ತಾಯ್ತಿಲ್ಲ, ಫುಲ್ಲು ಮರಳು. ಒಂದ್ಸತಿ ಕಾಲಿಟ್ಟೆ ನೋಡ್ಬಿಡೋಣ. ಇಲ್ಲ ಕಣ, ಇಲ್ಲಿ ಹೆಂಗೆ ಕಾಲು ಒಳಗಡೆ ಹೋಯ್ತೈತೆ ಗೊತ್ತಿಲ್ಲದಲ್ಲ. ಏನಾರ ಕಾಲು ಹಾಕಿದರೆ ಇವಾಗ ನೀರು ಕುಡಿಯೋದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಈ ಗವಿ ಹೊಳಿಗೆ, ಈ ಚಿಕ್ಕ ಗವಿ ಹೊಳಿಗಿಂದ ಹರಿದು ಬರ್ತಾ ಇದ್ದು ನೀರು. ಒಂದು ಸತಿ ಟೇಸ್ಟ್ ನೋಡೋಣ. ತಂಪಾಗಿ ಆರಾಮಾಗೈತಿ. ಕುಡಿಯೋಕೆ ಮಾತ್ರ ಸೂಪರ್. ಅಲ್ಲೊಂದು ಪ್ಯೂರ್ ವಾಟರ್. ಇದು ಹೆಂಗೆ ಕಾಣಿಸ್ತೈತೆ ಅಂದರೆ ಯಾವುದೋ ಮರಳುಗಾಡಲ್ಲಿ ನೀರು ಹರಿದು ಬತ್ತಂಗೆ ಕಾಣಿಸ್ತೈತೆ. ಇವಾಗ ಇದನ್ನು ನೋಡಿದಾಯ್ತು, ಗದ್ದೆ ನೋಡೋದಕ್ಕೆ ಹೋಗೋಣ. ಕೈಯೆಲ್ಲ ಕಾಲೆಲ್ಲ ಮರಳಾಗೋಯ್ತದ್ರು ಒಳಗೆ ಕಾಲಿಟ್ಟುಬಿಟ್ಟು. ಇವಾಗ ಇಲ್ಲೇ ಗದ್ದೆ ಮಧ್ಯೆ ನೀರು ಹರಿತೈತೆ. ಇಲ್ಲೇ ಇಟ್ಟು ಕಾಲು ತೊಳ್ಕೊಂಡು ಇಲ್ಲಿಂದ ಹರಿದು ಹಿಂಗೆ ಹೋಯ್ತೈತೆ. ಇದು ಯಾರ್ದೋ ಬೇರೆಯವ್ರ ಗದ್ದೆ. ಇವಾಗ ಅಲ್ಲಿ ಮೇಲೆ ನಮ್ಮ ಗದ್ದೆ ಹೋಗೋಣ. ಲೇಖನರಲ್ಲಿ ಇದೇ ಲೇಖನರ ಮೆಣಸಿನ ಗದ್ದೆ. ಕಾಳೆಲ್ಲ ಹಾಕಿದ್ಯಾ? ಮೇಲೆ ಧ್ವಜ ಆಯ್ತಲ್ಲ. ಈಗ ಮತ್ತೆ ಅಲ್ಲಿಗೆ ಒಂದು ರೌಂಡ್ ಹೋಗ್ಬೇಕು. ಆ ಧ್ವಜದ ಹತ್ರ ಅಲ್ಲಿ ಕಾಳು ಹಾಕೋನೆ. ಇಲ್ಲಿ ಬರೀ ಮೆಣಸಿನ ಗಿಡ ಒಂದು 4,000 ಗಿಡ ಇದ್ದಾವೆ ಇಲ್ಲಿ. ಅಲ್ಲಿ ಇನ್ನೂ ಸೋಲಾರ್ ಬೀನ್ಸು, ಅದನ್ನು ನೋಡ್ಕೊಬರೋಣ ಹೋಗಮೇಲೆ. ಈ ಥರ ಇರಬೇಕು ನೀರು ಗದ್ದೆ ಮಧ್ಯದಲ್ಲಿ. ಅವ್ನು ಕೂತವನಲ್ಲ, ಅದರಿಂದ ಆ ಕಡೆ ಕೊಲ್ಲಿ ಹರಿತೈತೆ. ಇವಾಗ ನೋಡ್ಕೊಬಂದ್ವಲ್ಲ, ಅದು ಆ ಪಾಯಿಂಟಿಂದ ಬರ್ತಾಯಿತ್ತು ಮೇಲಿಂದ. ಗದ್ದೆಗಳು ಮಾತ್ರ ಇಲ್ಲಿ ನೋಡೋದಕ್ಕೆ ಹೈ ಕ್ಲಾಸಾಗಿ ಸಕ್ಕತ್ತ. ಇದು ಗದ್ದೆಯ ನೀರಿನ ಮೂಲ ನೋಡಿ. ಪೈಪ್ ಮುಖಾಂತರ ಹಿಂಗೆ ಹರ್ಕೊಯ್ತೈತೆ ಕೊಲ್ಲಿಯಿಂದ ಬಂದು. ಇವಾಗ ಹೋಗಿ ಒಂದು ರೌಂಡು ಕಾಳಿನ ಗದ್ದೆ ನೋಡ್ಕೊಬರೋಣ. ಹೋಗಿ ಇದು ಇನ್ನೊಂದು ಗದ್ದೆ. ಅದೆಲ್ಲ ಟೊಮೆಟೊ ಗಿಡಗಳು. ಇಲ್ಲಿಂದ ರೌಂಡ್ವರೆಗೂ ಕಾಳು, ಮತ್ತು ಇಲ್ಲಿ 2,000 ಬೀನ್ಸು, ಅಥವಾ ಬೀನ್ಸು ಅಂತೀನಿ, ಮೆಣಸಿನ ಗಿಡ. ಇವಾಗ ತೋರಿಸಿರೋ ಚಿಕ್ಕದೊಂದು ಕೆರೆ ನೋಡ್ಕೊಬರೋಣ. ಟೊಮೆಟೊನ ನರ್ಸರಿಯಿಂದಲೇ ತಂದಿದ್ದ. ಎಷ್ಟೊಂದು ಗಿಡಕ್ಕೆ? 2 ರೂಪಾಯಿ. 2 ರೂಪಾಯಿ. ಇವು ಮೆಣಸಿನ ಗಿಡ 1.5. ಬಾವಿಯಿಂದ ತೆಗ್ದಿರೋ ಮಣ್ಣು. ಇಲ್ಲಿ ಯಾವ ದನ ಎಲ್ಲ ಓಡಾಡ್ರಂಗೈತೆ. ನೋಡ್ದಲ್ಲೇ ಎಲ್ಲೂ ಓಡಾಡಂಗಿಲ್ಲ ನೋಡಿ. ಎಲ್ಲ ಕಡೆ ಬರೀ ಆ ಗೊಸರು ಐತೆ. ಇದು ನಮ್ಮ ಲೇಖನವರ ಚಿಕ್ಕ ಕೆರೆ.
ಎಲ್ಲ ಗೊಸರಾಗಿ ಕಾಣಿಸ್ತೈತೆ ಹೊಸದು. ಈಗ ಒಂದು ವಾರ ಆಯ್ತಾ ತೆಗ್ಸಿ, ಒಂದು ವಾರದ ಕೆರೆ. ಇಲ್ಲಿ ವ್ಯೂ ಮಾತ್ರ ಒಳ್ಳೆ ಚೆನ್ನಾಗೈತಿ. ಇಲ್ಲಿ ಗದ್ದೆಗಳು ಮಾತ್ರ ಫೈನಾಗಿ ದೊಡ್ಡದಾಗವೆ, ಆ ಎಂಡಿಂಗಿಂದ ಆ ಎಂಡಿಂಗ್ವರೆಗೂ. ಇದೆಲ್ಲ ಚಿಕ್ಕ ಪುಟ್ಟ ಗದ್ದೆಗಳಿರ್ತಾವೆ ನಮ್ಮೂರಲ್ಲಿ. ಇಲ್ಲಿ ಮಾತ್ರ ಬಟ್ಟಂಬೈಲು ದೊಡ್ಡದಾಗವೆ, ನೋಡೋದಕ್ಕೂ ಚೆನ್ನಾಗೈತೆ. ಇವಾಗ ಗದ್ದೆ ಎಲ್ಲ ನೋಡಿದ್ದಾಯಿತು. ನಮ್ಮ ಮುಂದಿನ ಪ್ರಯಾಣ ಎಲ್ಲಿಗ? ಮನೆ ಕಡೆ ಈಗ ಹೊರಟ್ವಿ. ಗದ್ದೆನೆಲ್ಲ ನೋಡ್ಕೊಂಡು ಹಿಂಗೆ ಇದೊಂದು ಕೆರೆ ನೋಡ್ಕೊಬಿಡಿ. ಇಲ್ಲಿಂದ ಕೆಸ ಕಾಣಿಸ್ತಿರೋದೆಲ್ಲ ಕೆರೆ ಮುಚ್ಚೋಗ್ಬಿಟ್ಟು ಗಿಡಗಳು ಬೆಳ್ಕೊಂಡವೆ ಅಷ್ಟೇ. ಇವಾಗ ಮನೆಯಿಂದ ಒಂದು 2-3 ಕಿಲೋಮೀಟ್ರ್ ಐತಾ? 3 ಕಿಲೋಮೀಟ್ರ್ ಬಂದಿದ್ದೀವಿ, ವಾಪಸ್ಸು ಹೊರಟ್ವಿ. ಇಷ್ಟು ದಿನದಿಂದ ಬರ್ತಾಯಿದ್ದೀನಿ, ಅದೊಂದು ಬೆಟ್ಟ ಹತ್ತಕ್ಕಾಗಿಲ್ಲ ನನ್ನ ಕೈಲಿ. ಟೈಮ್ ಯಾಕೆ ಕೂಡ ಬಂದಿಲ್ಲ. ನೋಡೋಣ ಯಾವ ಥರ ಯಾರು ಸಿಕ್ಕಿದರೆ ಬೆಟ್ಟ ಹತ್ತೋದಕ್ಕೆ ಹತ್ತೇ ಬಿಡೋಣ. ಇವಾಗ ಇನ್ನೊಂದು ತಿಳಿ ನೀರಿನ ಕೊಳ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಯ್ತವನೆ. ನೋಡೋಣ ಅದು ಹೆಂಗೆ ಐತೆ ಅಂತ. ಬಂದಾಗಿಂದ 3ನೇ ಕೆರೆ ಇದು. ಕೆರೆನ ಬಾವಿನ ಅದು? ಬಾವಿ, ತಿಳಿ ನೀರಿನ ಬಾವಿ. ಇದೇ ಬಾವಿ, ಅದು ಏನು ಕಲರಾಗಿ ಕಾಣಿಸ್ತೈತೆ ನೋಡಿ. ಅವಾಗ ಇಲ್ಲೇ ಇದೇ ಗದ್ದೆ ಪಕ್ಕದಲ್ಲೇ ಇರೋದು, ಬಂದಿದ್ದೀನಿ ನೋಡೇ ಇಲ್ಲ. ಇದನ್ನ ಇನ್ನೂ ಕ್ಲೀನ್ ಮಾಡಿದ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಕ್ಲೀನ್ ಮಾಡಿ ಸುತ್ತ ನೀಟಾಗಿ ಬದೆಲ್ಲ ಹಾಕೋಬಿಟ್ರೆ ಮಸ್ತು ಬಾವಿ. ಹೋಗುವ. ಇಲ್ಲೊಳ್ಳೆ ನೀರಿಗೆ ಮಾತ್ರ ಅಭಾವ ಇಲ್ಲ, ಚೆನ್ನಾಗೈತಿ. ಈಗ ಇನ್ನು ಫೆಬ್ರವರಿ ಅಂದರೆ ಇನ್ನು 3 ತಿಂಗಳಲ್ಲ, 3 ತಿಂಗಳು ಹೆಂಗಿರೋ ಮೇಂಟೈನ್ ಆಯ್ತದೆ ಬಾವಿ ಕೆರೆ ಅಂತ. ಲೇಖನ್ ಮನೆಯಿಂದ 6 ಗಂಟೆಗೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಆಗಲೇ ಆಮೇಲೆ ಶಿಕಾರಿ ಕತೆನ ಫುಲ್ ಬರೆದು ಮುಗಿಸಾಯ್ತು. ಇವತ್ತೇನು ಕೆಲಸ ಇರಲಿಲ್ಲ. ಅಲ್ಲಿ ಬೆಟ್ಟದ ಕೊಪ್ಪಕ್ಕೆ ಹೋಗಿದ್ದು ಒಳ್ಳೇದಾಯ್ತು. ಆರಾಮಾಗಿ ಸುತ್ತಾಡ್ಕೊಂಡು ಗದ್ದೆ ಬೆಟ್ಟ ಗುಡ್ಡನೆಲ್ಲ ಬಂದ್ವಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.